ಎಲೆಕ್ಷನ್ ಬಂತು, ಯಾರು ಬಂದ್ರು ಒಳ್ಳೇದು ಅನ್ಸುತ್ತೆ ನಿಮಗೆ? ಯಾರು ಬರ್ಬೋದು, ಆದರೆ ಜನರಿಗೆ ಸ್ವಲ್ಪ ಉಪಯೋಗ ಆಗುವಂಥದ್ದು ಏನಾದರೂ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಜನರಿಗೆ ಉಪಯೋಗ ಆಗುವಂಥದ್ದು ಮಾಡಬೇಕು. ಸುಮ್ಮನೆ ಯಾವ್ಯಾವುದೋ ಯೋಜನೆ ಉಂಟಂತೇಳಿ ಮಾಡಿದ್ರೆ ಯೂಸ್ ಆಗೋದಿಲ್ಲ ಅದು. ಇಲ್ಲಿ ಯಾರು ಬಿಜೆಪಿನ ಕಾಂಗ್ರೆಸ್ ಬರ್ಬೇಕಂದ್ರೆ ಆ ಪಕ್ಷದ ಅಭ್ಯರ್ಥಿ ಯಾರು ಬರ್ಬೋದು? ಯಾರೀಗ ಯಾರು ಬಂದರೂ ನಮಗೆ ಏನು ಒಂದು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಕೇಳ್ತಾ ಇದ್ದಾರಲ್ಲ ಉತ್ತರ ಕನ್ನಡ ಜಿಲ್ಲೆಗೆ, ಅದು ಒಂದು ಆದರೆ ನಮ್ಗೆ ತುಂಬ ಖುಷಿ. ಹಿಂದೆ ಯಾವುದೇ ಬರಲಿ ಹಿಂದೆ ಅನಂತಕುಮಾರ್ ಹೆಗ್ಡೆ ಅವರಿಗೆ ಅದನ್ನೇ ಕೇಳ್ತಾ ಇದ್ರು. ಯಾವುದೇ ಸರ್ಕಾರ ಬರಲಿ ನಮ್ಗೆ ಅದು ಒಂದಾದರೆ ನೋಡಿ ನಮಗೆ ಉತ್ತರ ಕನ್ನಡ ಜಿಲ್ಲೆಗೆ ತುಂಬ ಅನುಕೂಲ ಆಗ್ತದೆ. ಯಾರೇ ಬರಲಿ, ಯಾವುದೇ ಸರ್ಕಾರ ಬರಲಿ, ನಮ್ಗೆ ಸರ್ಕಾರದ ಬಗ್ಗೆ ನಮಗೆ ಅಬ್ಜೆಕ್ಷನ್ ಇಲ್ಲ. ನಮ್ಮದು ಯಾವುದೇ ಸರ್ಕಾರ ಬರಲಿ ಜನರಿಗೆ ಉಪಯೋಗ ಆಗುವಂಥದ್ದು ಮಾಡಬೇಕಷ್ಟೇ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಸರೋಜಾ ಭಾಗವತ್. ಇಲ್ಲ, ಈಗ ಫಸ್ಟ್ ಟೈಮ್ ಆಗ್ತಿದ್ದೀರಾ? ಏನು ಅನಿಸ್ತಿದೆ ನಿಮಗೆ ಫಸ್ಟ್ ಟೈಮ್ ಓಟ್ ಆಗ್ತಿದೆ? ಚೆನ್ನಾಗಿರೋ ಯಾವ್ದಾದ್ರು ರಾಜಕಾರಣಿನ ಆಯ್ಕೆ ಮಾಡಬೇಕು ಈ ಸಲ. ಹೋದ ಸಲ ಅಷ್ಟೇನು ಚೆನ್ನಾಗಿ ಅನಿಸ್ತಿಲ್ಲ, ಅದಕ್ಕೆ ಇವಾಗ ಯಾವ ಊರು ನಿಮ್ಮದು? ಊರ್ಕೇರಿ. ಅಂದರೆ ಯಾವ ಜಿಲ್ಲೆ? ಇದೇ ಜಿಲ್ಲೆ, ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆ. ಈ ಸರಿ ಇಲ್ಲಿ ಯಾರಿದ್ದಾರೆ ಗೊತ್ತಾ? ಕಾಂಗ್ರೆಸ್ಸಿಂದ ಅಂಜಲಿ ನಿಂಬಾಳ್ಕರ್ ಇದ್ದಾರೆ, ಬಿಜೆಪಿಯಿಂದ ಕಾಗೇರಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇದ್ದಾರೆ. ಯಾರು ಬಂದರೂ ಅನುಕೂಲ ಅನಿಸುತ್ತೆ? ಅದು ಗೊತ್ತಿಲ್ಲ. ಹೋದ ಸರಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಗ್ಯಾರಂಟಿಗಳು ಕೊಟ್ಟರಲ್ಲ, 4 ಗ್ಯಾರಂಟಿಗಳು, 5ರಲ್ಲಿ 4 ಮಹಿಳೆಯರಿಗೆ ಅಂದರೆ ಮನೆಗೆ ಬರ್ತಾ ಇದೆ. ಅದರಿಂದ ಅದ್ರ ಬಗ್ಗೆ ಏನಂತೀರ? ಕೆಲವೊಂದು ಬರ್ತಿದೆ, ಆದರೆ ಕರೆಕ್ಟ್ ಟೈಮಿಗೆ ಬರ್ತಿಲ್ಲ. ತಿಂಗಳ ಅಂತೂ ಬರ್ತಾ ಇಲ್ಲ. ಮತ್ತು ಇಷ್ಟು ಶಕ್ತಿ ಯೋಜನೆ ಅಡಿಯಲ್ಲಿ ನಾವು ಬೇರೆ ಕಡೆ ಇದ್ದು ಕಾಲೇಜ್ಗೆ ಹೋಗ್ತಾ ಇರೋದು, ಅಲ್ಲಿ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಬೇಕಾಗ್ತದೆ. ಪ್ರವಾಸಕ್ಕಂತ ಬರ್ತಾರೆ ಅವರು, ಆದರೆ ನಮಗಲ್ಲಿ ಬಸ್ಸಲ್ಲಿ ಹೇಳ್ತಾರೆ ಅಂದರೆ ಕಂಡಕ್ಟ್ರು ತುಂಬ ಮಾತಾಡ್ತಾರೆ. ಇದನ್ನು ನಮಗೂ ಅನುಕೂಲ ಆಗೋದಕ್ಕಿಂತ ಹೆಚ್ಚು ಅನಾನುಕೂಲ ಆದದೇ ಜಾಸ್ತಿ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಮನೆಗೆ ನಿಮ್ಮ ಅಮ್ಮರಿಗೆಲ್ಲ ಅನುಕೂಲ ಆಯ್ತಾ ಇದರಿಂದ? ನಮ್ಮ ಅಮ್ಮವರೆಲ್ಲ ಜಾಸ್ತಿ ತಿರುಗಾಡಕ್ಕೆ ಹೋಗೋದಿಲ್ಲ ಅಲ್ಲ, 2000ದಿಂದ ಆಯ್ತು. ಅನನುಕೂಲನಾ? ಅನುಕೂಲ ಆಗದೆ ಮತ್ತು ಅದು ನೋಡ್ರಿ, ಪ್ಯಾಂಟ್ ಮೇಲೆ ಚಲ್ಕಂತಿ ಹಾಕೋಣ. ನಾವು ಮಾತಾಡ್ದೇನಿಲ್ಲ. ನಿಮ್ಗೆ ಅನುಕೂಲ ಆಯ್ತು ರೀ? ಅನುಕೂಲ ಎಲ್ಲೆಲ್ಲಿ ಹೋಗಿ ಬಂದ್ರಿ? ಎಲ್ಲೂ ಹೋಗಲಿಲ್ಲ. ಯಾವ ಊರು ನಿಮ್ಮದು? ನಮ್ಮದು ಆಳ್ಗಲ್ಲಿ. ಇದೇ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಕುಮಟಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. 2000 ಬರ್ತಿದೆ ರೀ ನಿಮಗೆ ಉಪಯೋಗ ಆಗ್ತೈತ್ರ? ಯಾವ ಥರ? ಎಲ್ಲ ಥರದಲ್ಲೂ ಉಪಯೋಗ ಆಗ್ತದೆ. ಏನೇನು ಬಳಸ್ತೀರಾ? ಹೋಗ್ಲಿ ಬಿಡ್ರಿ. ಈ ಸರಿ ಎಲೆಕ್ಷನ್ ಬಂತು, ಮತ್ತೆ ಇನ್ನೊಂದು ತಿಂಗಳಲ್ಲಿ ಯಾವ ಸರ್ಕಾರ ಬಂದರೂ ಅನುಕೂಲ ಅನ್ಸುತ್ತೆ ನಿಮಗೆ? ಯಾವ ಸರ್ಕಾರ ಬಂದರೂ ಒಳ್ಳೇದೇ. ನಾವು ತಿನ್ನೋದೇ ಯಾವುದೇ ಸರ್ಕಾರ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, ನಾವು ತಿನ್ನೋದೇ. ಯಾವ ಸರ್ಕಾರದಿಂದ ಒಂದು ಚೂರೇ ಅನುಕೂಲ ಆಗುತ್ತೆ ನಿಮಗೆ? ಎಲ್ಲ ಸರ್ಕಾರದಿಂದ ಅನುಕೂಲ ಆಗ್ತಾನೆ ಇದೆ. BJP ಬಂದರೂ ಅನುಕೂಲ ಆಗ್ತದೆ, ಕಾಂಗ್ರೆಸ್ ಬಂದರೂ ಬಿಜೆಪಿಯಿಂದ ಏನು ಅನುಕೂಲ ಆಗಿದೆ? ಕಾಂಗ್ರೆಸ್ಸಿಂದ ಏನು ಅನುಕೂಲ ಆಗಿದೆ? BJPಯಿಂದನೂ ಅನುಕೂಲ ಆಗದೆ, ಕಾಂಗ್ರೆಸ್ಸಿಂದನೂ 2,000 ರೂಪಾಯಿ ಅನುಕೂಲ ಆಗ್ತದೆ. BJPಯಿಂದನೂ ಈ ರೈತರಿಗೆಲ್ಲ ದುಡ್ಡು ಹಾಕ್ತಿಲ್ಲ, ಅದು ಅನುಕೂಲ ಆಗದೆ ಆಗಿದೆ. ಸರಿ, ಓಕೆ. ನಿಮ್ಮ ಹೆಸರು? ಯಶೋಧ. ನಿಮ್ಮ ಹೆಸರು? ಗೋಕುಲ್. ಯಾವ ಊರು? ಗೋಕರ್ಣ, ಉತ್ತರ ಕನ್ನಡ ಜಿಲ್ಲೆ. ಹೌದು. MP ಎಲೆಕ್ಷನ್ ಬರ್ತಾ ಇದೆ, ಯಾರು ಬಂದರೆ ನಿಮ್ಮ ಜಿಲ್ಲೆಗೆ ಅನುಕೂಲ ಅನಿಸುತ್ತೆ? ಯಾರು ಬಂದರೂ ಅಷ್ಟೇ, ಓಯೆ ಕೊಡ್ತಾರೆ ಬಿಟ್ಟರೆ ಎಲೆಕ್ಷನ್ ನಮಗಂತೂ ಏನು ಉಪಯೋಗನೂ ಮಾಡ್ತಿಲ್ಲ. ಹಿಂದೆ ಅನಂತಕುಮಾರ್ ಹೆಗ್ಡೆ ಅವರು ಇದ್ದರು ಇಲ್ಲಿ 25 ವರ್ಷದಿಂದ. ಏನು ಕೆಲಸ ಆಗಿತ್ತು ನಿಮ್ಮ ಜಿಲ್ಲೆಗೆ? ಮಾಡ್ತರು, ಆದರೆ ಎಷ್ಟು ಬೇಕು ಅಷ್ಟಕ್ಕೆ ಅವ್ರಿಗೆ ಯೂಸ್ ಮಾಡ್ಕೊಂತಾರೆ ಬಿಟ್ಟರೆ ನಮಗೇನೋ ಮಾಡಿಕೊಡ್ತೀವಿ. ಈಗ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ಕಾಗೇರಿ ಅವರಿದ್ದಾರೆ, ಇನ್ನು ಅಂಜಲಿ ಅವರಿದ್ದಾರೆ ಕಾಂಗ್ರೆಸ್ನಿಂದ. ಯಾರು ಬಂದರೆ ಉತ್ತಮ ಅನಿಸುತ್ತೆ ನಿಮ್ಮ ಜಿಲ್ಲೆಗೆ? ಯಾರು ಬಂದರೂ ಅಷ್ಟೇ ಮಾಡ್ಕೊಡೋದು ಅಷ್ಟೇ. ಅದು ಅವ್ರದ್ದು ನೋಡ್ಕೊಂತ ಬಿಟ್ಟರೆ ನಮ್ಗೇನು ಮಾಡ್ಕೊಡ್ತೀವಿ. ಯಾವ ಥರ ಓಟ್ ಹಾಕ್ತೀರಾ ನೀವು? ವ್ಯಕ್ತಿ ನೋಡ್ತೀರಾ, ಪಕ್ಷ ನೋಡ್ತೀರಾ, ಅಭಿವೃದ್ಧಿ ನೋಡ್ತೀರಾ? ಅಭಿವೃದ್ಧಿ ನೋಡಿ ಹಾಕೋದು. ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅನಿಸುತ್ತೆ ನಿಮಗೆ? ಸದ್ಯಕ್ಕೆ ಯಾರೂ ಮಾಡಿಲ್ಲ. ಸದ್ಯಕ್ಕೆ ಯಾರು ಮಾಡಿಲ್ಲ. ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಿ ನೀವು? ಏನು ಸರ್? ಗ್ಯಾರಂಟಿ ಕೊಡ್ತಲ್ಲ ಕಾಂಗ್ರೆಸ್ ಅಂತೂ ಬೇಡ. ಯಾಕಂತ? ಮೊದಲೇ ಬೇಕು. ಯಾಕೆ? ಅವರು ಓಯೆ ಕೊಡ್ತಾರೆ ಬಿಟ್ಟರೆ ಏನೂ ಮಾಡ್ತಾ ಇಲ್ಲ. ಗ್ಯಾರಂಟಿಗಳು ಬರ್ತೀವ ಎಲ್ಲ ಕಡೆ? ಗ್ಯಾರಂಟಿ ಕೊಡ್ತಾರೆ ಅಷ್ಟೇ ಬಿಟ್ಟರೆ ಏನೂ ಕೆಲಸ ಆಗ್ತದೆ. ಏನಾಗ್ತಿಲ್ಲ. ಥ್ಯಾಂಕ್ ಯು. ನಿಮ್ಮ ಹೆಸರು? ಗೋಕುಲ್.